ಸರ್ಕಾರ ಕ್ರೀಡೆಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಅದು ಖೇಲೋ ಇಂಡಿಯಾ ವಿಭಾಗದಲ್ಲಿ ಸಾಕಷ್ಟು ಪ್ರೋತ್ಸಾಹ ಕೊಡ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಪರಿಷ್ಕೃತ ಖೇಲೋ ಇಂಡಿಯಾ ಯೋಜನೆಗೆ ಸುಮಾರು 36,441 ಕೋಟಿ ರೂಪಾಯಿನ ರಿಸರ್ವ್ ಅನುದಾನ ಕೊಟ್ಟಿದೆ. ಬರುವ ಅಂದರೆ ಈ ಒಂದು 2026, 27 ಮತ್ತು 2030-31ವರೆಗಿನ ಈ ಪರಿಷ್ಕೃತ ಯೋಜನೆಯಲ್ಲಿ ಸಾಕಷ್ಟು ಅತ್ಯಾಧುನಿಕ ಪರಿಕರಗಳನ್ನ ಕೊಂಡುಕೊಳ್ಳೋದಾಗಲಿ ಮತ್ತು ಕ್ರೀಡಾಪಟುಗಳಿಗೆ, ಕ್ರೀಡಾ ತರಬೇತುದಾರರಿಗೆ ಹೆಚ್ಚಿನ ಒತ್ತು ಕೊಡಬೇಕು ಮತ್ತು ಮಾಜಿ ಕ್ರೀಡಾಪಟುಗಳಿಗೂ ಸಹ ಹೆಚ್ಚು ಮಹತ್ವವನ್ನು ಕೊಡಬೇಕು ನಿಟ್ಟಿನಲ್ಲಿ ಭಾರತ ಕ್ರೀಡೆಯಲ್ಲಿ ಮುಂದುವರಿಬೇಕು ನಿಟ್ಟಿನಲ್ಲಿ ಈ ಒಂದು ಪರಿಷ್ಕೃತ ಯೋಜನೆ ಜಾರಿಗೆ ತಂದಿರುವುದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮಗೆ ಇಲ್ಲಿಯ ಹುಬ್ಬಳ್ಳಿಯ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ಬಿನ ಕೋಚರ್ಸು ಮತ್ತು ಅಲ್ಲಿಯ ಪ್ಲೇಯರ್ಸ್ಗಳು, ಮಾಜಿ ಪ್ಲೇಯರ್ಸ್ಗಳು ಇದರ ಮಾತನಾಡಿಸೋಣ. ಸರ್, ಈಗ ಕೇಂದ್ರ ಸರ್ಕಾರ ಇವತ್ತು ಖೇಲೋ ಇಂಡಿಯಾಕ್ಕೆ ಸಂಬಂಧಪಟ್ಟಂಥ ಪರಿಷ್ಕೃತವಂತ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಅದು ಹೆಚ್ಚು ಒತ್ತು ಕೊಡಬೇಕು, ಅನುದಾನ ಕೊಡಬೇಕು, ಇನ್ನಷ್ಟು ಎಲ್ಲ ಕ್ರೀಡೆಗಳಿಗಿಂತಲೂ ಇದಕ್ಕೆ ಹೆಚ್ಚು ಮಹತ್ವವನ್ನು ಸಿಗಬೇಕು ನಿಟ್ಟಿನಲ್ಲಿ ಜಾರಿ ಮಾಡಿದರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಖೇಲೋ ಇಂಡಿಯಾ ಇದು ಒಂದು ಅತಿ ಒಳ್ಳೆ ಒಂದು ಸ್ಕೀಮ್. ಯಾಕಂದ್ರೆ ಗ್ರಾಮೀಣ ಪ್ರತಿಭೆಗಳನ್ನ ಮುಂದೆ ತರಲು ಸಲುವಾಗಿ ಇದು ಮಾಡಿದಂಥದ್ದು. ಆದರೆ ಇನ್ನು ಈ ಸರಿ 36,000 ಕೋಟಿ ಏನೋ ತೆಗೆದಿಟ್ಟಿದ್ದಾರೆ. ಇದು ಮೋಸ್ಟ್ಲಿ ಭಾಳ ಕಡಿಮೆ ಅನ್ನಿಸ್ತದ. ಉಳ್ದಿದ್ದು ಇದಕ್ಕೆ ನೋಡಿದ್ರೆ ಕಡಿಮೆ ಅನ್ನಿಸ್ತದ. ಆದರೂ ಅಡ್ಡಿ ಇಲ್ಲ. ಈ ಒಂದು ಇದರ್ಲಿಂದ ಈಗ ಇದು ಸ್ಕೀಮ್ಗಳು ದೊಡ್ಡ ದೊಡ್ಡ ಸಿಟಿ ಒಳಗೆ ಏನಾದರೂ ಟ್ರೈನಿಂಗ್ ಸೆಂಟ್ರ್ ಅಂಥವು ಹಾಕೋದಕ್ಕಿಂತ ಈ ಸಣ್ಣ ಭಾಗದಲ್ಲಿ ಹಾಕಿದ್ರೆ ಇತ್ತಾಗಿನ ಪ್ರತಿಭೆಗಳು ಎದ್ದು ಬರ್ತೈತೆ. ಇವತ್ತು ಈ ಖೇಲೋ ಇಂಡಿಯಾಲಿಂದ ಎಷ್ಟೋ ಕ್ರೀಡಾಪಟುಗಳು ಯಾರಿಗೂ ಗೊತ್ತಿರ್ಲಾರ್ದವ್ರು ಇವತ್ತು ಇಂಡಿಯಾಕ್ಕೆ ಫೇಮಸ್ ಆಗಿದ್ದು ಉಂಟು. ಮತ್ತೆ ಇನ್ನೊಂದೇನು, ಇದರ್ಲಿಂದ ಸರ್ಟಿಫಿಕೇಟ್ಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಮೊದಲು ಇದಕ್ಕೆ ವ್ಯಾಲ್ಯೂ ಇದ್ದಿದ್ದಿಲ್ಲ. ಈಗ ನಮ್ಮವರು ಎಲ್ಲರೂ ಕೂಡಿ ನಾವು ಕೆಲವೊಂದು ಫೈಟ್ ಮಾಡಿದ ನಂತರ ಹೋದ ವರ್ಷದಿಂದ ಸ್ಪೋರ್ಟ್ಸ್ ಕೋಟಾ ಅಪಾಯಿಂಟ್ಮೆಂಟ್ನಾಗ ಖೇಲೋ ಇಂಡಿಯಾದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದರ್ಲಿಂದ ಗ್ರಾಮೀಣ ಪ್ರತಿಭೆ, ಯಾಕಂದ್ರೆ ಇನ್ನೂ ಹೆಚ್ಚಿನ ಒತ್ತು, ಇನ್ನೂ ಹೆಚ್ಚಿನ ಒಂದು ಅಮೌಂಟ್ ಇಟ್ರೆ 36ನೇ ಇಸ್ವಿ ಒಳಗೆ ಒಲಿಂಪಿಕ್ ಮಾಡುವಂತ ಯೋಜನೆದೊಳಗೆ ಇಂಡಿಯಾ ಹೋಗ್ತಾ ಇದೆ. ನಮಗೆ ಮೇನ್ ರೊಕ್ಕ ನೀವು ಎಲ್ಲಿದಾರು ತರ್ಬೋದು, ಪ್ಲೇಯರ್ ತರಕ್ ಸಾಧ್ಯ ಇಲ್ಲ. ಪ್ಲೇಯರ್ನ ಈಗ ನಾವು ತಯಾರು ಮಾಡ್ಕೊಂಡ್ರೆ ನಮ್ಮ ಪದಕಗಳು ಹೆಚ್ಚಿಗೆ ಆಗ್ತಾವು ಅಂತ ಅನ್ನಿಸ್ತೈತೆ ಸರ್. ನಿಮಗೆ ಇನ್ನೂರು ಇದರ ಮಾತನಾಡಲಿಕ್ಕೆ ಖೇಲೋ ಇಂಡಿಯಾ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ಇವತ್ತು ಸಹ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ಏನು ಅನ್ನಿಸ್ತೀರಿ? ನಮಗೆ ಭಾಳ ಒಳ್ಳೆ ನಿರ್ಣಯ ತಗೊಂಡಿದ್ದಾರೆ. ಆದ್ರೆ ಎಲ್ಲ ಸ್ಪೋರ್ಟ್ಸಿಗೂ ಅದು 36 ಕೋಟಿ ರೂಪಾಯಿ ಏನೋ ಎಷ್ಟು ಇದೆ ಅಂತ ಹೇಳಿದ್ರಲ್ಲ ನೀವು, ಅದು ಇನ್ನೂ ಕಡಿಮೆ ಆಗ್ತದ. ಇನ್ನೂ ಭಾಳ ಇಡ್ಬೇಕಂತಂತ ನನ್ನೊಂದು ಅನಿಸಿಕೆ. ಆದ್ರೆ ಇದನ್ನ ಗ್ರಾಮೀಣ ಕ್ರೀಡೆ ಅಂತಂದ ಅಲ್ಲಿಂದ ಇನ್ನೂ ತಳಮಟ್ಟಲಿಂದ ತಗೊಂಡು ಹೋದ್ರ ಈ ಕ್ರೀಡೆಯನ್ನ, ಖೇಲೋ ಇಂಡಿಯಾ ಕ್ರೀಡೆ ಅನ್ನೋದು ಇನ್ನೂ ಬಹಳ ಪ್ರಚಲಿತವಾಗಿ ಹೆಸರುವಾಸಿ ಆಗ್ತದ ಅಂತ ಅನ್ನೋದು ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇದರ್ಲಿಂದ ನಮ್ಮಲ್ಲಿ ಬಹಳ ಮಂದಿ ಖೇಲೋ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದಾರ, ಮತ್ತ ವಿನ್ ಆಗಿ ರನ್ನರ್ಸ್ ಆಗಿ ಹಾಕಿಯಲ್ಲಿ ಬಂದಿದಾರ್ರಿ. ಹಿಂಗಾಗಿ ಅದನ್ನ ಇನ್ನೂ ತಳಮಟ್ಟದಿಂದ ಖೇಲೋ ಇಂಡಿಯಾಕ್ಕೆ ಹೋಗುವಂತದ ಪ್ರಯತ್ನ ನಡೆದ್ರೆ ಬಹಳ ಚೆನ್ನಾಗಾಗ್ತದ ಅಂತ ನಂದು ಅನಿಸಿಕೆ. ಇದು ಇಲ್ಲಿ ಗ್ರಾಮೀಣಲಿಂದ ತಾಲೂಕು ಮಟ್ಟಕ್ಕೆ, ಡಿಸ್ಟಿಕ್ಲಿಂದ ಇದ್ರಲಿಂದ ಅದನ್ನ ಖೇಲೋ ಇಂಡಿಯಾ ಸ್ಟಾರ್ಟ್ ಮಾಡಿದ್ರೆ ಬಹಳ ಪ್ರತಿಭೆಗಳು ಹೊರಗೆ ಬೀಳ್ತಾರಂತ ನನ್ನ ಅನಿಸಿಕೆ. ಹೆಚ್ಚು ಪ್ರೋತ್ಸಾಹ ಇವರಿಗೆ ಅಗತ್ಯವಾಗಿದೆ ಅಂತ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಕಲ್ಮೇಶ್ ಮಿಂಡಾಳ, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.